ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಮಗನ ಗೆಲುವಿಗಾಗಿ ಅಪ್ಪ ಅಮ್ಮನಿಂದ ತೀವ್ರ ಕಸರತ್ತು ನಡೀತಾ ಇರುವಂತದ್ದು ಸಚಿವ ಎಸ್ ಮಲ್ಲಿಕಾರ್ಜುನ್ ಹಾಗೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ತೀವ್ರ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ತಮ್ಮ ಪುತ್ರ ಸಮರ್ಥ ಮಲ್ಲಿಕಾರ್ಜುನ್ ಅವರನ್ನ ಗೆಲ್ಲಿಸೋದಕ್ಕೆ ಸಮುದಾಯದ ನಾಯಕರ ಜೊತೆಯಲ್ಲಿ ಬೇರೆ ಬೇರೆ ಸಮುದಾಯದ ನಾಯಕರ ಜೊತೆಯಲ್ಲಿ ತಂದೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಇಂಡೋರ್ ಸಭೆಗಳನ್ನು ಮಾಡ್ತಾ ಇದ್ದಾರೆ, ಇಂಡೋರ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಪುತ್ರನ ಪರ ತಾಯಿ ಔಟ್ಡೋರ್ನಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಗ್ರಾಮೀಣ ಭಾಗಗಳನ್ನು ಗುರಿಯಾಗಿಸಿಕೊಂಡು ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಮತಬೇಟೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ನಗರ ಪ್ರದೇಶಗಳಲ್ಲಿ ಖುದ್ದು ಅಭ್ಯರ್ಥಿಯಾಗಿರುವಂತಹ ಸಮರ್ಥ ಶಾಮನೂರು ಅವರೇ ಪ್ರಚಾರ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಕೂಡ ಗ್ರಾಮೀಣ ಭಾಗಗಳಿಗೆ ಹೋಗುವವರಿದ್ದಾರೆ. ಆದರೆ ಸದ್ಯಕ್ಕೆ ಅವರು ನಗರ ಪ್ರದೇಶವನ್ನು ಕಾನ್ಸಂಟ್ರೇಟ್ ಮಾಡಿದರೆ ಅವರ ತಾಯಿ ಸಂಸದೆಯಾಗಿರುವಂತಹ ಪ್ರಭಾ ಮಲ್ಲಿಕಾರ್ಜುನ್ ಅವರು ಗ್ರಾಮೀಣ ಪ್ರದೇಶವನ್ನು ತಂದೆ ಎಸ್ ಮಲ್ಲಿಕಾರ್ಜುನ್ ಅವರು ವಿವಿಧ ಸಮುದಾಯ ಮುಖಂಡರುಗಳನ್ನು ಮೀಟ್ ಮಾಡಿ ಮತಬೇಟೆ ಮಾಡ್ತಾ ಇರುವಂಥದ್ದು. ನಮ್ಮ ಪ್ರತಿನಿಧಿ ಶಿವಾನಂದ್ ಲೈವ್ನಲ್ಲಿ ಜಾಯಿನ್ ಆಗಿದ್ರು. ಶಿವಾನಂದ, ಒಂದು ಕಡೆಗೆ ಬಿಜೆಪಿಯವರು ಅವರ ತಂತ್ರವನ್ನು ಹೆಣಿತಾ ಇದ್ರೆ, ಮತ್ತೊಂದೆಡೆ ಭರದ ಪ್ರಚಾರ ನಡೆಸ್ತಾ ಇರುವಂಥದ್ದು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿರ್ಬೋದು, ಹಾಗೆ ಅವರ ತಂದೆ ತಾಯಿ ಆಗಿರ್ಬೋದು. ಇವ್ರುಗಳು ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಸಮರ್ಥ ಗೆಲುವಿಗಾಗಿ? ನವೀನ್, ಈಗಾಗಲೇ ಬಿಜೆಪಿ ಏನು ಪ್ಲಾನ್ ಮಾಡ್ಕೊಂಡಿದ್ದೆವು ಅದಕ್ಕಿಂತ ಒಂದು ಪುಟ್ಟು ಜಾಸ್ತಿಯಾಗಿ ಏನಂತಂದ್ರೆ ಶಾಮನೂರು ಕುಟುಂಬ ಏನಂದ್ರೆ ಈ ಚುನಾವಣೆಯನ್ನ ಸಾಕಷ್ಟು ಒಂದು ಸೀರಿಯಸ್ ಆಗಿ ತಗೊಂಡಿರುವಂಥದ್ದು. ಅದರಲ್ಲೂ ಕೂಡ ಸಚಿವರಾಗಿರ್ತಕ್ಕಂಥ ಎಸ್ ಮಲ್ಲಿಕಾರ್ಜುನ್ ಅವರು ಪ್ರಮುಖ ಮುಖಂಡರು ಅಂದ್ರೆ ಯಾರು ಬಂಡಾಯ ಎದ್ದಿದ್ದಾರೆ, ಸಾದಿಕ್ ಪೈಲ್ವಾನ್ ಆಗಿರ್ಬೋದು ಅಥವಾ ಇನ್ನೂ ಕಣದಲ್ಲಿರ್ತಕ್ಕಂಥ 11 ಮುಸ್ಲಿಂ ಅಭ್ಯರ್ಥಿಗಳನ್ನ ತಮ್ಮ ವಶಕ್ಕೆ ಪಡೆಯಲು ಒಂದು ರೀತಿ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಇತ್ತ ಸಂಸದೆ ಆಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಗ್ರಾಮೀಣ ಪ್ರದೇಶದಲ್ಲಿ ಬೀಡುಬಿಟ್ಟು ಅಲ್ಲಿರ್ತಕ್ಕಂಥ ಮುಖಂಡರ ಜೊತೆಗೆ ಕೆಳಮಟ್ಟದ ಒಂದು ಮತದಾರರ ಯಾವ ರೀತಿ ಹಿಡಿದಿಟ್ಟುಕೋಬೇಕು ಅಂತೇಳಿ ಅವರು ಪ್ಲಾನ್ ಅನ್ನು ನಡೆಸ್ತಾ ಇದ್ದಾರೆ. ಅದನ್ನು ಹೊರತಾಗಿ ಏನಂದ್ರೆ ಅಭ್ಯರ್ಥಿಯಾಗಿರ್ತಕ್ಕಂಥ ಸಮರ್ಥ ಶಾಮನೂರು ಏನಂದ್ರೆ ನಗರದಾದ್ಯಂತ ಸುತ್ತಾಡಿ ಏನಂದ್ರೆ ಮತಗಳನ್ನ ಸೆಳ್ತಾ ಇರುವಂತದ್ದು. ಒಂದು ರೀತಿ ನೋಡಿದ್ರೆ ತಾತನ ಒಂದು ಕ್ಷೇತ್ರವನ್ನು ಬಿಟ್ಟು ಕೊಡದೆ ಈ ಒಂದು ಚುನಾವಣೆ ಗೆಲ್ಲಲೇಬೇಕು ಅಂತೇಳಿ ಪಟ್ಟು ಹಿಡಿದ್ರು. ಅದರಲ್ಲೂ ಕೂಡ ಎಸ್ ಮಲ್ಲಿಕಾರ್ಜುನ್ ಅವರು ಈ ಒಂದು ಚುನಾವಣೆಯನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ನಮ್ಮ ತಂದೆಯ ಒಂದು ಸ್ಥಾನವನ್ನ ನನ್ನ ಮಗನಿಗೆ ಕೊಡಿಸಲೇಬೇಕು ಅಂತೇಳಿ ಪಟ್ಟು ಹಿಡಿದಂಥದ್ದು. ಜೊತೆಗೆ ಏನಂದ್ರೆ ಮುಂದಿನ ದಿನಗಳಲ್ಲಿ ಈಗ ಇಡೀ ಸರ್ಕಾರವೇ ಬಂದು ಈ ಒಂದು ಕ್ಷೇತ್ರದಲ್ಲಿ ಪ್ರಚಾರವನ್ನು ನಡೆಸುವಂತ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಅದರಲ್ಲೂ ಕೂಡ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ನಿನ್ನೆ ಕೂಡ ಏನಂದ್ರೆ ಪ್ರದೀಪ್ ಈಶ್ವರ್ ಬಂದು ಮನೆ ಮನೆಗೆ ಭೇಟಿ ನೀಡಿ ಮತ್ತು ತೆರೆದ ವಾಹನದಲ್ಲಿ ಮತವನ್ನ ಸೆಳೆದ್ರು. ಅದಾದ ನಂತರ ಕೆಳಮಟ್ಟದ ಅಂದ್ರೆ ಪೂರ ಒಂದು ಅಭ್ಯರ್ಥಿಗೆ ಬೇಕಾದಂತ ಎಲ್ಲ ಮತದಾರಗಳನ್ನ ಯಾವ ರೀತಿ ತೆಗೆದುಕೊಂಡು ಬರ್ಬೇಕಂತ ಈಗಾಗಲೇ ಸಮರ್ಥ ಕೂಡ ಅಂತಂದ್ರೆ ಕೆಲವೊಂದಿಷ್ಟು ಮುಖಂಡರ ಜೊತೆ ಮನೆಗಳಿಗೆ ಭೇಟಿ ಅಂದ್ರೆ ವಾರ್ಡ್ಗಳಿಗೆ ಭೇಟಿ ಕೊಟ್ಟು ಬಡಾವಣೆಗಳಿಗೆ ಭೇಟಿ ಕೊಟ್ಟು ಮತಬೇಟೆಯನ್ನು ನಡೆಸಿರುವಂತದ್ದು. ನವೀನ್, ಥ್ಯಾಂಕ್ ಯು ಶಿವಾನಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.